ನಮಸ್ಕಾರ ಸ್ನೇಹಿತರೆ ನೀವು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೀರಾ ಅಂದರೆ ನೀವು ಕೇಳಿರ್ಬೋದು. ಹಾಗೆ ಹಲವಾರು ಯೂಟ್ಯೂಬರ್ಸ್ ಹೇಳಿರ್ತಾರೆ ಸ್ನೇಹಿತರೆ, ಅದೇನೆಂದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ಅದರಲ್ಲಿ ಕೆಲವು ಸೆಟ್ಟಿಂಗ್ಸ್ ಬಹು ಮುಖ್ಯ ಅಂತ. ಸೊ ಅದೇ ಇವತ್ತು ನಾವು ಈ ವಿಡಿಯೋದಲ್ಲಿ ನೋಡೋಣ, ಹಾಗೆ ಕಲಿಯೋಣ ಸ್ನೇಹಿತರೆ. ಒಂದೊಂದು ಸೆಟ್ಟಿಂಗ್ಸ್ ಮತ್ತು ಅದರ ಕೆಲಸ ಹೇಗಿರುತ್ತೆ ನೋಡೋಣ ಸ್ನೇಹಿತರೆ. ನಾನು ಈ ವಿಡಿಯೋದಲ್ಲಿ 3 ಮಹತ್ವದ ಸೆಟ್ಟಿಂಗ್ಸ್ ಮತ್ತು ಅದರಿಂದ ಆಗೋ ಬೆನಿಫಿಟ್ ಹೇಳಿಕೊಡಲಿದ್ದೇನೆ ಸ್ನೇಹಿತರೆ. ಈ 3 ಸೆಟ್ಟಿಂಗ್ಸ್ ಬಗ್ಗೆ ನೀವು ಸರಿಯಾಗಿ ತಿಳ್ಕೊಂಡ್ರೆ, ಇದನ್ನು ನಿಮ್ಮ ಚಾನಲ್ ಮತ್ತು ವಿಡಿಯೋದಲ್ಲಿ ಅಳವಡಿಸಿಕೊಂಡ್ರೆ ಚಾನಲ್ ಗ್ರೋ ಆಗೋಕ್ಕೆ ಹಾಗೆ ವಿಡಿಯೋ ವೈರಲ್ ಆಗಲಿಕ್ಕೆ ತುಂಬ ಸಹಾಯ ಸಿಗಲಿದೆ. ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ, ಹಾಗಾಗಿ ವಿಡಿಯೋ ಮಿಸ್ ಮಾಡದೆ, ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾನು 3 ಮಹತ್ವದ ಸೆಟ್ಟಿಂಗ್ಸ್ ಹೇಳಲಿದ್ದೇನೆ. 3 ಸೆಟ್ಟಿಂಗ್ಸ್ನಲ್ಲಿ ಒಂದು ಚಾನಲ್ಗೆ ಸಂಬಂಧಿಸಿದ್ದು, 2 ಸೆಟ್ಟಿಂಗ್ಸ್ ನೀವು ಹಾಕೋ ವಿಡಿಯೋಗೆ ಸಂಬಂಧಿಸಿದ್ದು. ಸೊ ಮೊದಲು ಇಲ್ಲಿ ನಾನು ವಿಡಿಯೋಗೆ ಸಂಬಂಧಿಸಿದ 2 ಸೆಟ್ಟಿಂಗ್ಸ್ ಬಗ್ಗೆ ಹೇಳ್ತೇನೆ, ಕೇಳಿ. ಅದರಲ್ಲಿ ಒಂದನೇದಾಗಿ ವಿಡಿಯೋ ಟ್ಯಾಗ್ಸ್. ಹೌದು ಸ್ನೇಹಿತರೆ, ಟ್ಯಾಗ್ಸ್ಗಳು ವಿಡಿಯೋ ವೈರಲ್ ಆಗಲಿಕ್ಕೆ ತುಂಬ ಮಹತ್ವದ್ದು. ಇದು ಹೇಗೆ ಕೆಲಸ ಮಾಡುತ್ತೆ, ಇದರಿಂದ ನಮ್ಮ ವಿಡಿಯೋಗೆ ಏನು ಪ್ರಯೋಜನ, ಇದು ಯಾವ ರೀತಿ ನಮ್ಮ ವಿಡಿಯೋದಲ್ಲಿ ಹಾಕಬೇಕು ನೋಡೋಣ ಬನ್ನಿ ಸ್ನೇಹಿತರೆ. ಟ್ಯಾಗ್ಸ್ ಅಂದರೆ ಏನು ನೋಡಿ. ನೀವು ಯಾವುದೋ ಒಂದು ಮಾತ್ರೆ ತಗೊಳ್ತೀರಾ ಅಂದ್ಕೊಳ್ಳಿ. ಆ ಮಾತ್ರೆಯಲ್ಲಿ ಕೆಲವು ಔಷಧಿಯ ಬಗ್ಗೆ ಆ ಮಾತ್ರೆಯ ಸ್ಟ್ರಿಪ್ ಮೇಲೆ ಬರೆದಿದ್ದು ಇರುತ್ತೆ. ಇದರಿಂದ ನಮಗೆ ಆ ಔಷಧಿ ಯಾವ ರೋಗಕ್ಕೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಗೊತ್ತಾಗೋದು ಏನು ಅಂದರೆ, ಹಲವು ಮಾತ್ರೆಗಳಲ್ಲಿ ಈ ಮಾತ್ರೆ ಇದೇ ರೋಗಕ್ಕೆ ಬರುತ್ತೆ ಅನ್ನೋದಕ್ಕೆ ಕಾರಣ ಆ ಮಾತ್ರೆ ಮೇಲೆ ಬರೆದಿರುವ ಔಷಧಿಯ ವಿವರ ಅದು ಸೂಚಿಸುತ್ತೆ ಸ್ನೇಹಿತರೆ. ನೀವು ನೋಡಿ, ಒಂದು ಮೆಡಿಕಲ್ನಲ್ಲಿ ಹೋದಾಗ ಸುಮಾರು ಗುಳಿಗೆ ಔಷಧಗಳು ಇರುವಾಗ ಮೆಡಿಕಲ್ನವನು ನೀವು ಕೇಳಿದ ಔಷಧವನ್ನು ಸರಿಯಾಗಿ ಅದೇ ಜಾಗಕ್ಕೆ ಹೋಗಿ ತಗೊಳ್ತಾನೆ. ಇದಕ್ಕೆ ಕಾರಣ ಅವನು ಔಷಧಿಯ ಪ್ರಕಾರ ಜೋಡಿಸಿ ಇಟ್ಟಿರೋದು. ಸೊ ಹಾಗಾಗಿ ಅವನಿಗೆ ಹುಡುಕಲಿಕ್ಕೆ ತೊಂದರೆ ಆಗಲ್ಲ. ಸೊ ಅದೇ ರೀತಿ ಯೂಟ್ಯೂಬ್ ಕೆಲಸ ಮಾಡುತ್ತೆ ಸ್ನೇಹಿತರೆ. ಯೂಟ್ಯೂಬ್ ಒಂದು ಮೆಡಿಕಲ್ ಸೂಪರ್ ಮಾರ್ಕೆಟ್ ಇದ್ದ ಹಾಗೆ ಸ್ನೇಹಿತರೆ. ಬಟ್ ಅದರಲ್ಲಿ ನಾವು ನಮ್ಮ ಔಷಧಿಯನ್ನು ಸರಿಯಾಗಿ ಅದರಲ್ಲಿ ಏನಿದೆ ಅಂತ ಹೇಳಿ ಜೋಡಿಸಿ ಇಡಬೇಕು. ಇದರ ಅರ್ಥ, ನಮ್ಮ ವಿಡಿಯೋದಲ್ಲಿ ಏನಿದೆ, ನಮ್ಮ ವಿಡಿಯೋದಲ್ಲಿ ಏನು ಮಾಹಿತಿ ಇದೆ, ಅದು ನಾವು ಟ್ಯಾಗ್ಸಲ್ಲಿ ಬರೀಬೇಕು. ಆಗ ಮಾತ್ರ ಯೂಟ್ಯೂಬ್ ಮೇಲೆ ಬಂದ ವ್ಯಕ್ತಿ ತನಗೆ ಬೇಕಾದ ವಿಷಯ ಟೈಪ್ ಮಾಡಿ ಹುಡುಕಿದಾಗ ಆ ವಿಡಿಯೋ ಅವನ ಮುಂದೆ ಬರುತ್ತೆ. ಯಾಕಂದರೆ ಆ ರೀತಿ ನೀವು ಟ್ಯಾಗ್ಸ್ ಹಾಕಿದ್ದೀರಾ. ನೀವು ಹುಡುಕುತ್ತಿರುವ ಮಾಹಿತಿ ಈ ವಿಡಿಯೋದಲ್ಲಿದೆ ಅಂತ ಆ ವ್ಯಕ್ತಿಯನ್ನು ತೋರಿಸುತ್ತೆ ಯೂಟ್ಯೂಬ್. ಇನ್ನು ಆ ವ್ಯಕ್ತಿ ನೀವು ಹಾಕಿದ ವಿಡಿಯೋ 30ರಿಂದ 40% ವರೆಗೆ ಆ ವಿಡಿಯೋ ನೋಡಿದ್ದ ಅಂತ ಅನ್ಕೊಳ್ಳಿ. ಆಗ ಇನ್ನೊಬ್ಬರು ಅದೇ ವಿಷಯ ಯಾವಾಗಲೂ ಹುಡುಕಿದ್ದಾರೆ ಅಂತ ಅನ್ಕೊಳ್ಳಿ. ಆಗ ಅವನಿಗೂ ನಿಮ್ಮ ವಿಡಿಯೋ ಸಜೆಸ್ಟ್ ಆಗತ್ತೆ ಸ್ನೇಹಿತರೆ. ಅವರು ಮೊಬೈಲಲ್ಲಿ ಯೂಟ್ಯೂಬ್ ಓಪನ್ ಮಾಡಿದಾಗ ಆ ವಿಡಿಯೋ ಅವನಿಗೂ ಕಾಣುತ್ತೆ. ಸೊ ನೀವು ಕೂಡ ಇದು ಗಮನಿಸಿರ್ಬೋದು ಸ್ನೇಹಿತರೆ. ನೀವು ಒಂದು ವಿಷಯದ ವಿಡಿಯೋ ನೋಡಿದಾಗ ಅದೇ ವಿಷಯಕ್ಕೆ ಸಂಬಂಧಿಸಿದ ವಿಡಿಯೋ ನಿಮ್ಮ ವಿಡಿಯೋ ಫೀಡ್ನಲ್ಲಿ ಕಾಣ್ತಿರುತ್ತೆ. ನೀವು ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿದರೆ ಸಾಕು, ಹಿಂದೆ ಹುಡುಕಿದ ವಿಷಯದ ಅನುಸಾರ ಇನ್ನಷ್ಟು ವಿಡಿಯೋ ನಿಮಗೆ ನಿಮ್ಮ ಆ್ಯಪ್ನಲ್ಲಿ ಕಾಣುತ್ತೆ. ಸೊ ಇದು ಸಾಧ್ಯ ಆಗೋದು ಯಾವಾಗ ಅಂದರೆ, ನೀವು ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಹಾಕೋ ಟ್ಯಾಗ್ಸ್ನಿಂದ ಮಾತ್ರ ಸಾಧ್ಯ ಸ್ನೇಹಿತರೆ. ಅದಕ್ಕಾಗಿ ನಿಮ್ಮ ವಿಡಿಯೋ ಯಾವ ವಿಷಯದ ಪ್ರಕಾರ ಇದೆ ಅದನ್ನು ನೋಡಿ ಟ್ಯಾಗ್ಸ್ ಹಾಕೋದು ಮುಖ್ಯ ಸ್ನೇಹಿತರೆ. ನಾನು 3 ಸೆಟ್ಟಿಂಗ್ಸ್ ಬಗ್ಗೆ ಹೇಳ್ತೀನಿ ಅಂದಿದೆ. ಸೊ ಒಂದು ಇಲ್ಲಿ ಹೇಳಿದ್ದೇನೆ, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ 2 ಸೆಟ್ಟಿಂಗ್ಸ್ ಬಗ್ಗೆ ಹೇಳ್ತೇನೆ. ಹಾಗೆ ಟ್ಯಾಗ್ಸ್ ಹಾಕೋದು ಹೇಗೆ ಮತ್ತು ಅದನ್ನು ಹಾಕೋದು ಹೇಗೆ ಹೇಳಿಕೊಡ್ತೇನೆ. ಹುಡ್ಕೋದು ಹೇಗೆ, ಹಾಕೋದು ಹೇಗೆ. ಯಾಕಂದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ ಆ್ಯಂಡ್ ತುಂಬ ಕನ್ಫ್ಯೂಸ್ ಆಗ್ಬೋದು. ಅದಕ್ಕಾಗಿ 3 ಪಾರ್ಟ್ ಮಾಡಿ ಒಂದೊಂದು ವಿಡಿಯೋ ಬೇರೆ ಬೇರೆ ಹಾಕ್ತಾ ಹೋಗ್ತೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇಲ್ಲೇ ಇದಿಷ್ಟೇ ಮಾಹಿತಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ 2 ಸೆಟ್ಟಿಂಗ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಯಾಕಂದರೆ ವಿಡಿಯೋ ದೊಡ್ಡದಾಯಿತು ಅಂದರೆ ನೀವು ಕನ್ಫ್ಯೂಸ್ ಆಗ್ತೀರಾ ಮತ್ತು ನೋಡಲಿಕ್ಕೂ ಬೋರ್ ಆಗುತ್ತೆ. ಸೊ ಕಂಪ್ಲೀಟ್ ಮಾಹಿತಿ ನೆಕ್ಸ್ಟ್ ವಿಡಿಯೋದಲ್ಲಿ 3 ಪಾರ್ಟ್ ಮಾಡಿ, ಇದು ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್ ಅಂತ 3 ಪಾರ್ಟ್ ಹಾಕಿ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ಈ 3 ಪಾರ್ಟನ್ನು ಸರಿಯಾಗಿ ನೋಡಿಕೊಂಡು ನಿಮ್ಮ ಚಾನಲ್ ಮೇಲೆ ನೀವು ಕೆಲಸ ಮಾಡಿ. ಕೊನೆಯಲ್ಲಿ ನಾನು ಹೇಳ್ತೀನಿ ಟ್ಯಾಗ್ಸ್ ಹುಡುಕೋದು ಹೇಗೆ ಮತ್ತು ಅದನ್ನು ಹಾಕೋದು ಹೇಗೆ, ಅದರ ಸರಿಯಾದ ಕ್ರಮ ಏನು ಅನ್ನೋದು ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವಿಡಿಯೋ ನೋಡೋದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಕೂಡ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟ ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ, ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.